ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ಸುರಿದ ಮಳೆ ನಂಬಿ ಬಿತ್ತನೆ ಮಾಡಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಾರಿಯೂ ಮಳೆ ಕೈಕೊಟ್ಟಿದ್ದು ಬರದ ಛಾಯೆ ಆವರಿಸಿದೆ. ಬೆಳೆಯೋ ಹಂತದಲ್ಲೇ ಬೆಳೆಗಳು ಬತ್ತಿ ಹೋಗ್ತಾ ಇವೆ. ಮಳೆಗಾಗಿ ರೈತರು ಆಕಾಶದತ್ತ ಮುಖ ಮಾಡಿದ್ದಾರೆ. ಅನ್ನದಾತರ ಕನಸಿಗೆ ಕೊಳ್ಳಿ ಇಟ್ಟ ಮಳೆ. 500 ಎಕರೆ ಬಾರ್ತಿವೆ ಸೂರ್ಯಕಾಂತಿ ಬೆಳೆ. ಬಾರು ಬಾರು ಮಳೆರಾಯ ಅಂತ ಅಂಗಲಾಚಿದ್ರು ವರುಣದೇವ ಕೃಪೆ ತೋರ್ತಿಲ್ಲ. ವರುಣದೇವನ ಈ ಮುನಿಸು ಜಗದ ಬೆನ್ನೆಲುಬಾಗಿರೋ ರೈತರನ್ನ ಕಂಗಾಲಾಗಿಸಿದೆ. ರೈತರು ಬಿತ್ತಿದ್ದ ಬೀಜ ಬೆಳೆಯೋ ಮುನ್ನವೇ ಸುಡುವ ಬಿಸಿಲಿಗೆ ಬಾಡುತ್ತಿವೆ. ಬರದ ನಾಡು ಎಂಬ ಹಣೆಪಟ್ಟಿ ಕಟ್ಟಿಕೊಂಡ ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದೆ. ಬಿತ್ತಿದ್ದ ಬೆಳೆಗಳು ಕಮರುತ್ತಿವೆ. ಲಕ್ಷಾಂತರ ಬಂಡವಾಳ ಹಾಕಿರೋ ಅನ್ನದಾತ ನಷ್ಟ ಅನುಭವಿಸುತ್ತಿದ್ದಾನೆ. ಚಿತ್ರದುರ್ಗ ತಾಲೂಕಿನ ಬಚ್ಚಬೋರನಹಳ್ಳಿ ಗ್ರಾಮದಲ್ಲಿ ರೈತರು ಮುಂಗಾರಲ್ಲಿ ಸುರಿದ ಅಲ್ಪ ಮಳೆ ನಂಬಿ ಸೂರ್ಯಕಾಂತಿ ಬಿತ್ತಿದ್ರು. ಮಳೆ ಕಡಿಮೆಯಾದ್ರೂ ಒಂದಿಷ್ಟು ತಡೆಯುತ್ತೆ ಅನ್ನೋದು ರೈತರ ಭರವಸೆ. ಆದರೆ ರೈತರ ಈ ನಂಬಿಕೆ ಇಲ್ಲಿ ಫಲಿಸಿಯೇ ಇಲ್ಲ. ಸತತ ಮಳೆ ಇಲ್ಲದೆ ಬಿರು ಬಿಸಿಲಿಗೆ ಹುಟ್ಟೋ ಬೀಜವೂ ಸರಿಯಾಗಿ ಹುಟ್ಟಿಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ಕೊಂಡು ಬಿತ್ತನೆ ಮಾಡಿದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡಲೇ ಪ್ರವೇಶಿಸಿ ರೈತರಿಗೆ ಅನುಕೂಲವಾಗುವ ಮಟ್ಟದಲ್ಲಿ ಮಾಡಿಕೊಡಬೇಕು. ಪರಿಹಾರ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕೆಂದು ಸರ್ಕಾರದಲ್ಲಿ ಕೇಳ್ಕೊಳ್ತೀವಿ. ಸೂರ್ಯಕಾಂತಿ ಹಾಕಿದ್ದೀವಿ. ಸೂರ್ಯಕಾಂತಿ ಹಾಕಿದ್ರೆ ನೋಡಿ ಸರ್, ಅರ್ಧ ಹುಟ್ಟೈತೆ. ಅದು ಮುಂದೆ ಆಗುತ್ತೆ ಅನ್ನೋದು ಕಾಯಂಬಿಲ್ಲ ಸರ್. ನಮಗೆ ಹೆಚ್ಚು ಕಡಿಮೆ ಒಂದು 70-80 ಸಾವಿರ ಬಂದೈತೆ ಸರ್ ನನ್ಸು ನಮ್ದು. ಅದಕ್ಕೆ ಏನು ಸರ್ ಹಿಂಗೆ ಆಗಿದ್ರೆ ರೈತರು ಹೆಂಗೆ ಬದುಕಬೇಕು ಹೇಳ್ರಿ? ಗೊಬ್ಬರ ಬೀಜಿದ್ದೆಲ್ಲ 90-95 1 ಲಕ್ಷ ಆಗೈತೆ ಸರ್ ನಮ್ದು. ಒಂದೊಂದು ಹೊಲಕ್ಕೆ ಲಕ್ಷ ಆದರೆ ಈ 96 ಹೊಲಗಳೈದು ಸರ್. 106 ಹೊಲಗಳಿದ್ದಾವೆ. ಹೊಲಗಳಿದ್ರೆ ಅವ್ರ ಗತಿ ಏನು ಹೇಳ್ರಿ ಸರ್? ಪರಿಹಾರ ಕೊಡಿಸ್ಬೇಕು ನಮಗೆ. ಮೊದಲೇ ಬರದ ಹಣೆಪಟ್ಟಿ ಹೊತ್ತಿರೋ ಜಿಲ್ಲೆಗೆ ಶಾಶ್ವತ ಬರದ ಭೀತಿ ಕಾಡ್ತಿದೆ. ಪ್ರತಿ ವರ್ಷ ನಷ್ಟ ಅನುಭವಿಸುವ ರೈತರಿಗೆ ಮಳೆ ಬಾರದೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ಚಿತ್ರದುರ್ಗ ಜಿಲ್ಲೆಯ ರೈತರು ರಾಜ್ಯ ಸರ್ಕಾರದ ನೆರವಿಗೆ ಕಾಯುವಂತಾಗಿದೆ. ವಿನಾಯಕ ತೊಡರನಾಳ, ನ್ಯೂಸ್ 18 ಚಿತ್ರದುರ್ಗ. ಈ ವರ್ಷ ಮಳೆ ಇಲ್ಲ. ಹೀಗಾಗಿ ತೋಟಗಾರಿಕಾ ಬೆಳೆಗಳಿಗೆ ರೋಗ ಬಾಧೆ ಕಾಣಿಸಿಕೊಳ್ತಾ ಇದೆ. ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಅದರಲ್ಲೂ ಧಾರವಾಡದ ಪ್ರಮುಖ ಬೆಳೆಯಾಗಿರೋ ಪೇರಲಕ್ಕೆ ಇದೀಗ ರೋಗ ತಗುಲಿದೆ. ಮಳೆ ಕೊರತೆ ಕೇಳೋರಿಲ್ಲ ಪೇರಲ ಹಣ್ಣು. ಕೀಟಗಳ ಹಾವಳಿ ಅನ್ನದಾತರಿಗೆ ಫಜೀತಿ. ಕಣ್ಣು ಹಾಯಿಸಿದಷ್ಟು ಹಸಿರು ಪೇರಲ ತೋಟ. ಗಿಡಗಳಲ್ಲಿ ಸಾಕಷ್ಟು ಪೇರಲಕಾಯಿಗಳು, ಉದುರು ಬಿದ್ದಿರೋ ಪೇರಲ ಹಣ್ಣುಗಳು. ಇದಕ್ಕೆ ಕಾರಣ ರೋಗಬಾಧೆ. ಈ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಇದರಿಂದ ಬಹುತೇಕ ಎಲ್ಲಾ ಮುಂಗಾರು ಬೆಳೆಗಳು ಒಣಗಿ ಹೋಗ್ತಿವೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರೂರು ಗ್ರಾಮದ ಪೇರಲ ಹಣ್ಣುಗಳು ಬಹಳ ಫೇಮಸ್. ಆದರೆ ಈ ವರ್ಷದಲ್ಲಿ ಮೊದಲ ಬೆಳೆಗೆ ಕೀಟಗಳ ಹಾವಳಿ ಹೆಚ್ಚಾಗಿದೆ. ಒಂದೆಡೆ ಮಳೆ ಅಭಾವ, ಮತ್ತೊಂದೆಡೆ ರೋಗಬಾಧೆ. ತೋಟಗಾರಿಕಾ ಬೆಳೆ ಬೆಳೆದ ರೈತರದ್ದು ಮತ್ತೊಂದು ಸಮಸ್ಯೆ. ಬೋರ್ವೆಲ್ ಮೂಲಕ ಗಿಡಗಳಿಗೆ ನೀರು ಹಾಯಿಸಿದ್ರೂ ಸಮಸ್ಯೆ ತಪ್ಪಿಲ್ಲ. ಯಾಕಂದ್ರೆ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಪೇರಲೆ ಹಣ್ಣಿಗೆ ರೋಗಬಾಧೆ ತಗುಲಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದಕ್ಕೆ ಬರೀ ಪೇರಲ ಹಣ್ಣಿಯಾಗ ಬರೀ ಹುಳನಾಗತ್ತಾವ್ರಿ. ಏನು ಅದಕ್ಕೆ ಕರೆಕ್ಟಾಗಿ ಮಾರ್ಕೆಟ್ನಾಗ ರೇಟು ಇಲ್ಲ ರೀ. ಮತ್ತು ತಗೊಳ್ಳೋ ಬೇಡಿಕೆನೂ ಕಡಿಮೆ ಆಗೈತಿ. ಅಂದ್ರೆ ಮತ್ತು ಈಗ ಮಳೆ ಆಗಿದ್ರೆ ಸ್ವಲ್ಪ ಹೆಲ್ಪ್ನೂ ಆಕೈತಿ ರೀ. ಮಳೆ ಅಂದ್ರೆ ಈಗ ಈ ಸದ್ಯದ ಮಳೆ ಆಗಿತ್ತು ಅಂದ್ರೆ ಅದು ಮಾರ್ಕೆಟ್ ಅದು ಹೇಳ್ತೈತಿ ರೀ. ಮತ್ತು ಇಲ್ಲಿಕಂದ್ರೆ ಈಗ ಹುಳಾನ ಭಾಳ ಹತ್ತತೈತಿ ರೀ. ಭಾಳ ಲಾಸ್ನೂ ಆಕೈತಿ ರೀ. ಒಂದು ಗಿಡದಾಗ ಭಾಳ ಅಂದ್ರೆ ಒಂದು 100 ಕಾಯಿದಾಗ ಒಂದು 50 ಕಾಯಿ ಅವಾಗ ಇರ್ತಾವ್ರಿ. ಹುಳಾನ ಹಾಕವ್ರಿ ಭಾಳ. ಇನ್ನ ನೋಡಲು ಹಣ್ಣುಗಳು ಚೆನ್ನಾಗೇ ಕಾಣ್ತದೆ. ಆದ್ರೆ ಹಣ್ಣುಗಳನ್ನ ಒಡೆದು ನೋಡಿದ್ರೆ ಅದರಲ್ಲಿ ಹುಳಗಳು ಕಾಣಿಸ್ತದೆ. ಇಂತಹ ಹಣ್ಣುಗಳನ್ನ ಮಾರುಕಟ್ಟೆಯಲ್ಲಿ ಖರೀದಿ ಮಾಡೋರಿಲ್ಲ. ಮಳೆಯ ಕೊರತೆಯಿಂದ ಪೇರಲ ಬೆಳೆಗೆ ಸಾಕಷ್ಟು ತೊಂದರೆ ಎದುರಾಗಿದೆ. ಕಿಡಿ ಪ್ರಮಾಣ ಭಾಳ ಐತಿ. ಶೇಕಡ ಒಂದು 50% ಕಿಡಿಗೆ ಹೋಗ್ಬಿಡೋದು. ಕಿಡಿಗೆ ಆಮೇಲೆ ಲಾಭದಾಯಕ ಇಲ್ಲ. ಈ ಸಲದ ಮಳೆ ಕೊರತೆಯಿಂದ ಲಾಭದಾಯಕ ಇಲ್ಲ. ಮಳೆ ಆಗಿದ್ರೆ ಉತ್ತಮವಾದ ಬೆಳೆ ತೊಗೊತಿದ್ದೀವಿ.
ಹಿಂಗಾಗಿ ನಮ್ಮ ತೋಟಗಾರಿಕೆ ಬದುಕೇನಾಗೈತಿ ಭಾಳ ಲಾಸ್ ಐತಿ ಜೀವನ. ಅದ್ರಾಗ ಕ್ರಮ ಹತೋಟಿಗೆ ಸರಿಯಾಗಿ ಸದ್ಯಕ್ಕೆ ಮಳೆ ಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ಈರುಳ್ಳಿ, ಉದ್ದು ಸೇರಿದ ಹಾಗೆ ಅನೇಕ ಬೆಳೆಯನ್ನ ರೈತರು ನಾಶಪಡಿಸಿದ್ದಾರೆ. ಇತ್ತ ತೋಟಗಾರಿಕಾ ಬೆಳೆ ಮೇಲೆ ಅವಲಂಬಿತರಾದವರಿಗೆ ಕೀಟಗಳ ಹಾವಳಿ ಹೆಚ್ಚಾಗಿದ್ದು ಗಾಯದ ಮೇಲೆ ಬರೆ ಎಳೆದ ಹಾಗಾಗಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.